ನಾವು ಅಲ್ಲಿ ಹೋದಾಗ ಅಲ್ಲಿರುವಂಥ ಪ್ರದೇಶಗಳು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ಯಾವಾಗ ನೀವು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ? ನಿಮಗೊಂದು ಸಮಸ್ಯೆ ಇದೆ ಅಂದಾಗ ಹೋಗ್ತೀರಾ. ಆ ಸಮಸ್ಯೆ ಇದ್ದಾಗ ನಾನು ಹೇಳೋ ದೇವಸ್ಥಾನ ಯಾವುದೋ ಊರಲ್ಲಿದ್ದರೆ ಆ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋಕ್ಕೆ ಅಷ್ಟು ದೂರ ಹೋಗಿ ಬರಲಿಕ್ಕೆ ನಿಮಗೆ ಸಮಯಾವಕಾಶ ಇರುತ್ತೆಯೇ? ಅದನ್ನು ಏನು ಇವಾಗ ನಾನು ಜ್ಯೋತಿರ್ಲಿಂಗ ದರ್ಶನಗಳನ್ನು ಮಾಡಬೇಕು, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿರ್ತೀನಿ. ನಿಮಗೆ ಯಾವಾಗ ಸಮಯ ಆಗುತ್ತೋ, ನಿಮ್ಮ ಆಫೀಸ್ನಲ್ಲಿ ಯಾವಾಗ ನಿಮಗೆ ರಜೆ ಕೊಡ್ತಾರೋ ಆಗ ನೀವು ಹೋಗಿ ಬರಬಹುದೇ ಹೊರತು, ಆ ಸಮಯ ಯಾವುದೋ ಒಂದು ಕಷ್ಟಕರವಾದ ಸಮಯದಲ್ಲಿ ನೀವು ಕೇಳ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡಲಿಕ್ಕೆ ಆಗುತ್ತಾ ನಿಮಗೆ? ಆಗಲ್ಲ. ನೀವು ಹೋಗಬೇಕು, ಪ್ರತಿಯೊಬ್ಬನೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು. ಆದರೆ ಎಲ್ರಿಗೂ ಸಾಧ್ಯ ಇಲ್ಲ ಅದು. ಯಾಕೆ ಅಂತಂದರೆ ಕಷ್ಟ ಇದೆ, ದುಡ್ಡು ಒದಗಿಸ್ಕೋಬೇಕು. ಅವನಲ್ಲಿ ಹೋಗಿ ಬರ್ತಕ್ಕಂಥ ದುಡ್ಡು ನೋಡಿ, ಬಡವನಾದರೆ ಬಸ್ಸಲ್ಲಿ ಹೊರಟೋಗ್ತಾನೆ, ಅಥವಾ ಒಬ್ಬ ಇನ್ನು ಬೇರೆ ಸ್ವಲ್ಪ ಸ್ಥಿತಿವಂತನಾದರೆ ಕಾರಲ್ಲಿ ಹೋಗ್ತಾನೆ, ಅಥವಾ ಇನ್ನು ಕೆಲವರು ಇನ್ನು ಫ್ಲೈಟಲ್ಲೇ ಹೋಗ್ಬೋದು.